ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ಟು BS ಥಂಡರ್ ಬರ್ಡ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದೇನಪ್ಪ ಅಂದರೆ ನಮ್ಮ ಊರು ಅಂದರೆ ನೀರ್ಲಿಗೆ ಗ್ರಾಮ. ಎರಡು ತಲೆಮಾರುಗಳಿಂದ ಇದು ರಾಯಚೂರು ಡಿಸ್ಟಿಕ್ಕ ಆಗಿ ಒಳಗೊಂಡಿತ್ತು. ಇವಾಗ ಕೊಪ್ಪಳ ಡಿಸ್ಟಿಕ್ ಮಾರ್ಪಟ್ಟೈತೆ ಸ್ನೇಹಿತರೆ. ಏನಪ್ಪ ಅಂದರೆ ಇದು ಎರಡು ವರ್ಷಗಳ ಹಿಂದೆ ಮುಳುಗಡೆ ಆಗಿದ್ದು. ಇದು ಬ್ಯಾಕ್ವಾಟರ್ ಟಿ ವಿ ಡ್ಯಾಮ್ ಬ್ಯಾಕ್ವಾಟರ್ನಿಂದ ಇದು ಮುಳುಗಡೆ ಆಗಿದೆ ಸ್ನೇಹಿತರೆ. ಇದು ನಮ್ಮ ಊರಿನ ಆರಾಧ್ಯ ದೈವ ಶ್ರೀ ಗುರು ಅನ್ನದಾನೇಶ್ವರ ಅಂತ. ಈಗಲೂ ಕೂಡ ನಮ್ಮ ಊರಿನಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದು ಏನಪ್ಪ ವಿಶೇಷತೆ ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ ಶ್ರೀ ಗುರು ಅನ್ನದಾನೇಶ್ವರ ಅವರು. ಆದರೆ ಅಮಾವಾಸ್ಯೆ ಹುಣ್ಣಿಮೆ ಈ ಒಂದು ಸಿಚುವೇಶನ್ನಲ್ಲಿ ಪೂಜೆ ಮಾಡ್ತಾರೆ. ಇಂದಿಗೂ ಕೂಡ ಈ ಒಂದು ದೇವಸ್ಥಾನ ಅಮರವಾಗಿ ನಮ್ಮ ಊರಲ್ಲಿ ಉಳ್ಕೊಂಡಿದೆ. ಇಲ್ಲಿ ಕೆಲವೊಂದು ಮನೆಗಳು ಇದ್ದವು ಮತ್ತು ಜನಗಳು ವಾಸಿಸ್ತಿದ್ರು. ಈಗ ಏನಾಗಿದೆಯಪ್ಪ ಅಂದರೆ ಇಲ್ಲೆಲ್ಲ ಬ್ಯಾಕ್ವಾಟರ್ನಿಂದ ನೀರು ಪಾಲಾಗಿದೆ. ಯಾವ ಥರ ಕಲ್ಲುಗಳಿವೆ ಅಂತ. ಹಾಗೆ ಇಲ್ಲಿ ದೇವಸ್ಥಾನದ ಕಲ್ಲುಗಳು ಅನಿಸುತ್ತೆ, ನೋಡಿ ಬನ್ನಿ. ದೊಡ್ಡದಾಗಿವೆ ನೋಡಿ. ಇಲ್ಲಿ ವಿಗ್ರಹ ಇಲ್ಲ, ಏನಿಲ್ಲ. ಅಲ್ಲಿ ಯಾಕೆಂದರೆ ಹೊಳೆ ಹೊತ್ತು ಒಂದು ಟಿ ವಿ ಡ್ಯಾಮ್ ಬ್ಯಾಕ್ವಾಟರ್ ಪ್ರಭಾವ ತುಂಬ ಅನಿಸುತ್ತೆ. 200 ವರ್ಷಗಳ ಇತಿಹಾಸ ಹೊಂದೈತೆ ಈ ನೀರ್ಲಿಗಿ ಹಳೆ ಹಳ್ಳಿ. ಹಾಗೆ ಈ ಡ್ಯಾಮು ಸುತ್ತಮುತ್ತಲೇ ಇರತಕ್ಕಂಥ ಹಳ್ಳಿಗಳು ಕೂಡ ಇಲ್ಲಿ ಶಿಫ್ಟ್ ಆಗಿವೆ. ಯಾಕಂದರೆ ಸರ್ಕಾರದ ಮೇರೆಗೆ ಜಾಗ ಕೊಟ್ಟರು ಮನೆ ಕಟ್ಸ್ಕೊಳ್ಳಿ ಅಂತ. ಹಾಗೆ ನೋಡಿ ಇಲ್ಲಿ ಮನೆ ಕಟ್ಟಿದ ಕಲ್ಲುಗಳು ಕೂಡ ಇವೆ ಅನಿಸುತ್ತೆ. ನೋಡಿದ್ರೆ ಇದು ನೋಡಿ, ಇಲ್ಲಿ ದೇವಸ್ಥಾನದ ವಿನಾಶಕರದ ಒಂದು ಕಲ್ಲು ಐತೆ ನೋಡಿ ಇಲ್ಲಿ. ನೋಡಿರಾ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ತೊಂದರೆ ಇದ್ದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ನಮಸ್ಕಾರ.